ದೇವ್ರೆ, ಡಾಕ್ಟರ್ಗಳು ಕೂಡ ಇಷ್ಟೊಂದು ಅವಸರವಾಗಿ ಹೋಗ್ತಿದ್ದಾರಲ್ಲ ಜನನಿ ರೂಮ್ಗೆ. ಪಾರ್ವತಿ ಕಡೆಯವ್ರು ನೀವೇನಾ? ಹೌದು. ಡಾಕ್ಟ್ರಿಗೆ ಮೆಡಿಸಿನ್ ತರ ಕೇಳಿದ್ದಾರೆ, ತಗೊಂಡು ಬನ್ನಿ. ಮಗು ಉಸಿರಾಡ್ತಿಲ್ಲ. ಮಗು ಸತ್ತೋಗಿದೆ. ಜನನಿ ಅವ್ರಿಗೆ ಹುಟ್ಟಿದ ಮಗನ ಉಳಿಸ್ಕೊಳಕ್ ಆಗ್ಲಿಲ್ವಲ್ಲ. ಛೇ, ಸ್ವಲ್ಪ ಹೊತ್ತಿಗೆ ಮುಂಚೆ ನಾರ್ಮಲ್ ಆಗೇ ಇತ್ತು. ಏನಾಗಿರ್ಬೋದು? ಸಾವಿತ್ರಕ್ಕ, ಜನನಿ ಮಗು ಹೇಗಿದ್ದಾರೆ? ಯಾಕೆ ಸಾವಿತ್ರಕ್ಕ ಕಣ್ಣೀರು? ಏನಾಯ್ತು? ಜನನಿ ಅವ್ರಿಗೆ ಹುಟ್ಟಿದ ಮಗು ಸತ್ತೋಗ್ಬಿಡ್ತು ಪಾರ್ವತಿ. ಏನ್ ಹೇಳ್ತಾ ಇದೆಯಾ ಸಾವಿತ್ರಕ್ಕ? ಜನನಿ ಮಗು ಹೋಗ್ಬಿಡ್ತಾ? ಹೌದಾ? ಅರ್ಸನ್ಕೋಟೆ ಚಿಕ್ಕ ಸೊಸೆಗೂ ಹೆರಿಗೆ ನೋವು ಸ್ಟಾರ್ಟ್ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾರಾ? ದೊಡ್ಡ ಸೊಸೆ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಇಲ್ವಾ? ಓಕೆ, ಗೊತ್ತಾಗ್ತಿದ್ದಂಗೆ ನಂಗೆ ಅಪ್ಡೇಟ್ ಮಾಡ್ತೀರಿ, ಓಕೆನಾ? ಅರ್ಸನ್ಕೋಟೆ ಚಿಕ್ಕ ಸೊಸೆಗೂ ಹೆರಿಗೆ ನೋವು ಸ್ಟಾರ್ಟ್ ಆಗಿದೆ. ಹೆರಿಗೆನೂ ಆಗುತ್ತೆ, ಆದರೆ ಮಗು ಮಾತ್ರ ಉಳಿಯಲ್ಲ. ಯಾಕೆ ಅಂದರೆ ನಾನೇ ಅವಳಿಗೆ ಮಗು ಹುಟ್ಟಿದ ಅರ್ಧ ಗಂಟೆಯೊಳಗೆ ಅದು ಸತ್ತೋಗೋ ಥರ ಮೆಡಿಸಿನ್ಸ್ ಕೊಡ್ತಾ ಬಂದಿದ್ದೀನಿ. ರತ್ನವೇಣಿನೂ ನನ್ನ ಜೊತೆ ಕೈ ಜೋಡಿಸಿದ್ಲು. ಆದರೂ ಜನನಿ ಅರ್ಸನ್ಕೋಟೆ ಕುಡಿನ ತನ್ನ ಹೊಟ್ಟೆಯೊಳಗೆ ಹೊತ್ಕೊಂಡಿರೋದು ಪ್ರತಿ ಕ್ಷಣ ನನಗೆ ಚುಚ್ತಾ ಇತ್ತು. ಅರ್ಸನ್ಕೋಟೆ ಒಂದು ಕುಡಿಗಾದ್ರೂ ಒಂದು ಗತಿ ಕಾಣಿಸಿದ್ನಲ್ಲ, ಅಷ್ಟು ಸಾಕು. ಆದರೂ ಪಾರ್ವತಿ ಬಗ್ಗೆ ಗೊತ್ತಾಗೋವರೆಗೂ ನನಗೆ ಸಮಾಧಾನ ಇರಲ್ಲ. ಫೋನ್ ಬಂದಿಲ್ವಲ್ಲ? ಜನನಿಗೆ ಹುಟ್ಟಿದ ಮಗು ಸತ್ತೋಯ್ತು ಅಂದ್ರೆ ಏನರ್ಥ ಸಾವಿತ್ರಕ್ಕ? ನಿನಗೆ ಈ ವಿಷಯ ಯಾರು ಹೇಳಿದ್ರು? ಸ್ವತಃ ಡಾಕ್ಟ್ರೇ, ಇಬ್ರು ಡಾಕ್ಟ್ರು ಮಾತಾಡ್ಕೋತಾ ಇದ್ರು ಕಣೆ. ಏನು ಕಾರಣ ಅಂತ? ಉಸಿರಾಟದ ಸಮಸ್ಯೆ ಅಂತೆ. ಹುಡ್ತಾ ನಾರ್ಮಲ್ ಆಗಿ ಇದ್ದಿದ್ ಮಗು ಈಗ ಉಸಿರಾಡ್ತಿಲ್ವಲ್ಲ ಅಂತ ಪೇಚಾಡ್ತಾ ಇದ್ದಾರೆ. ಇದ್ರ ಯಾವ್ದು ಪರಿವೇನೂ ಇಲ್ಲದೆ ಜನನಿ ಅಮ್ಮ ಮಲ್ಕೊಂಡಿದ್ದಾರೆ. ಆದ್ರೆ ಉಸಿರಾಟ ನಿಂತೋಗಿರೋ ಮಗುನ ಒಂದು ಕ್ಷಣ ನೋಡಕ್ಕಾಗ್ಲಿಲ್ಲ ನನ್ನ ಕೈಲಿ. ಬಂದ್ಬಿಟ್ಟೆ. ಏನ್ ಗೊತ್ತಾ, ನನಗೆ ಹುಟ್ಟೋ ಮಗು ಹೆಣ್ಣಾಗ್ಲಿ ಗಂಡಾಗ್ಲಿ ಆದ್ರೆ ಆರೋಗ್ಯವಂತವಾಗಿ ಹುಟ್ಟಬೇಕು. ಹೆರಿಗೆ ಟೈಮಲ್ಲಿ ನನಗೆ ಎಷ್ಟು ನೋವಾದ್ರೂ ಪರವಾಗಿಲ್ಲ,
ಆದ್ರೆ ನನ್ನ ಮಗು ಮಾತ್ರ ಸೇಫ್ ಆಗಿರ್ಬೇಕು. ನೋಡಿದಾಗ ನನ್ನ ಕಂದ ನನ್ನ ಪಕ್ಕದಲ್ಲಿ ಇರಬೇಕು. ನನ್ನ ಮಗುನ ಫಸ್ಟ್ ಟೈಮ್ ಎತ್ಕೊಂಡಾಗ ಆ ಫೀಲಿಂಗ್ ಹೇಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಂಡ್ರೆ ನನ್ನ ಮೈ ಜುಮ್ ಅನ್ನತ್ತೆ ಗೊತ್ತಾ. ನನ್ನ ಮಗು ಫಸ್ಟ್ ಟೈಮ್ ನನ್ನ ಬೆರಳು ಇಟ್ಕೊಂಡಾಗ ಎಕ್ಸ್ಪೀರಿಯನ್ಸ್ ಆಗುತ್ತಲ್ಲ, ಅದನ್ನ ನಾನು ಫೀಲ್ ಮಾಡಬೇಕು. ನನ್ನ ಮಗುವಿನ ಮೊದಲನೇ ಅಳು ಇಡೀ ಕುಟುಂಬದ ಮುಖದಲ್ಲಿ ನಗುನ ಹುಟ್ಟಿಸ್ಬೇಕು. ಆ ನಗುನ ನನ್ಗೆ ನೋಡ್ಬೇಕು. ಆ ಮಗುನ ಕೈಯಾರ ಎತ್ಕೊಂಡು ಇಡೀ ಅರಸನಕೋಟೆಗೆ ತುಂಬಾ ಓಡಾಡ್ಬೇಕು. ನನ್ನ ಮಗು ನನ್ನ ಮೊದಲನೇ ಸಲ ಅಮ್ಮ ಅಂತ ಕರೆಯುತ್ತಲ್ಲ, ಆ ಕ್ಷಣ ಎಷ್ಟು ಅದ್ಭುತವಾಗಿರುತ್ತಲ್ವಾ ಅಕ್ಕ. ಮಗು ತಲೆ ಕೂದಲಲ್ಲಿ ಬೆರಳಾಡಿಸ್ತಾ ಅದಕ್ಕೆ ಲಾಲಿ ಹಾಡಿ ಮಲಗಿಸ್ಬೇಕು. ಅಪ್ಪ ಜನನಿ ಮಗು ಬಗ್ಗೆ ತುಂಬಾ ಕನ್ಸುಗಳನ್ನ ಇಟ್ಕೊಂಡಿದ್ಲು. ಹುಟ್ಟಿದ ಮಗು ಸತ್ತೋಯ್ತು ಅಂತ ಗೊತ್ತಾದ್ರೆ ಅದೆಷ್ಟು ನೊಂದ್ಕೊತಾಳೋ ಏನೋ. ನೊಂದ್ಕೊಳ್ಳೋದಲ್ಲ, ಅವಳು ಖಂಡಿತ ತಡ್ಕೊಳ್ಳಲ್ಲ ಸಾವಿತ್ರಕ್ಕ. ಜಯನ್ ಅಕ್ಕನ ಮಗು ಹೆರಿಗೆ ಸಮಯದಲ್ಲಿ ಹೋಗ್ಬಿಡ್ತಲ್ಲ, ಆ ವಿಷಯನ ತುಂಬ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಿದ್ರು. ನನ್ನ ಹೆರಿಗೆ ಸಮಯದಲ್ಲೂ ಹೀಗೆ ಏನಾದರೂ ಆದರೆ ಮಗು ತಾಯಿ ಇಬ್ಬರ ಮಧ್ಯೆ ಆಯ್ಕೆ ಬಂದರೆ ನೀವೆಲ್ಲರೂ ಮಗುನೇ ಆರಿಸ್ಕೊಳ್ಳಿ ಅಂತ ತುಂಬ ಹೇಳ್ತಾ ಇದ್ರು. ಒಂದು ವೇಳೆ ಮಗು ಹೋದರೆ ನಾನು ಬದುಕೋದೇ ಇಲ್ಲ ಅಂತ ಹೇಳ್ತಾ ಇದ್ರು. ಆವಾಗ ಅಖಿಲಮ್ಮ ಅವರು ಚಿಕ್ಕ ಯಜಮಾನರು ಕೂಡ ಅವ್ರ ಮಾತನ್ನ ಕೇಳಿ ತುಂಬಾನೇ ಕುಗ್ಗೋಗಿದ್ರು. ಕೊನೆಗೆ ಅಖಿಲಮ್ಮನೇ ತುಂಬ ಧೈರ್ಯ ಹೇಳಿ ಸಮಾಧಾನ ಮಾಡಿದ್ರು. ಈಗ ಮಗುನ್ ಕಳ್ಕೊಂಡಿರೋ ಅವ್ರಿಗೆ ಯಾರ ಧೈರ್ಯದ ಮಾತು ಸಮಾಧಾನ ಮಾಡಕ್ ಸಾಧ್ಯನೇ ಇಲ್ಲ. ಅನುಷ್ಕಾ ನಿನ್ನನ್ನು ಕೆಡವಿದ್ರಿಂದ ನಿನ್ನ ಹೊಟ್ಟೆಗೆ ಪೆಟ್ಟಾಗಿತ್ತು. ಹಾಗಾಗಿ ನಿನ್ನ ಮಗುಗೆ ಏನಾರು ಈ ಥರ ಆಗುತ್ತೇನೋ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಪಾಪ ಜನನಿ ಅಮ್ಮವ್ರಿಗೆ ಹಿಂಗಾಗೋಯ್ತು. ಮಾವ ಜೊತೆಗೆ ನಿಮ್ಮಿಂದ ಕಲ್ತಿರೋ ಸಂಸ್ಕಾರನೆಲ್ಲ ನನ್ನ ಮಗುಗೆ ದಾರೆ ಎರಿಬೇಕು. ನನ್ನ ಮಗು ಜೊತೆ ನಾನು ಮಗುವಾಗಬೇಕು. ನನ್ನ ಮಗು ಮೊದಲನೇ ದಿನ ಸ್ಕೂಲಿಗೆ ಹೊರಟು ನಿಂತಾಗ ನಾನು ಕಣ್ ತುಂಬಿ ನಿಂತ್ಕೋಬೇಕು. ಆಗ ನನ್ನ ಮಗು ನನಗೆ ಸಮಾಧಾನ ಮಾಡಬೇಕು. ಈ ಎಲ್ಲ ಆಸೆಗಳು ಈಡೇರಬೇಕು ಅಂದ್ರೆ ಮೊದಲು ನನಗೆ ಹೆರಿಗೆ ಆಗಬೇಕು. ನನ್ನ ಹೊಟ್ಟೆಲಿರೋ ನನ್ನ ಕಂದಮ್ಮ ನನ್ನ ಕಣ್ಮುಂದೆ ಬರಬೇಕು. ಯಾವಾಗ ಸಂಭ್ರಮದ ಗಳಿಗೆ ಬರುತ್ತೋ ಅಂತ ಕಾಯ್ತಾ ಇದ್ದೀನಿ ನಾನು. ಈ ಜನನಿ ಅಮ್ಮವ್ರಿಗೆ ಮಗು ಸತ್ತೋಗಿರೋ ವಿಷಯ ಗೊತ್ತಾದ್ರೆ ಹೇಗೆ ತಡ್ಕೋತಾರೋ ಏನೋ. ಗೊತ್ತಾಗುತ್ತೆ ಬೇಡ. ಹೇಗೆ ಸಾಧ್ಯ? ಈ ಜನನಿ ಎಚ್ಚರ ಆದ್ಮೇಲೆ ವಿಷಯ ಹೇಳಲೇಬೇಕಲ್ವಾ? ಅವಳಿಗೆ ಎಚ್ಚರ ಆಗೋ ಹೊತ್ತಿಗೆ ಅವಳ ಪಕ್ಕದಲ್ಲಿ ಅವಳ ಮಗು ಜೀವಂತವಾಗಿದ್ರೆ ಬ್ರೋ, ಏನಾಯ್ತು? ರಿತು, ಪಾರ್ವತಿಗೆ ಮತ್ತೆ ಮಕ್ಕಳಾಗಲ್ಲ ಅನ್ನೋ ಸತ್ಯ ಗೊತ್ತಾದ್ರೆ ಅವಳು ಎಷ್ಟು ನೊಂದ್ಕೋಬೋದು ಅಂತ ಒಂದ್ಸತಿ ನೆನಪಾಯ್ತು ರಿತು. ಆದರೆ ನಾನಂತೂ ಫಿಕ್ಸ್ ಆಗಿದ್ದೀನಿ, ಅವಳಿಗೆ ಮತ್ತೆ ಮಕ್ಕಳಾಗಲ್ಲ ಅನ್ನೋದು ಒಂದು ಕ್ಷಣಕ್ಕೂ ಕಾಡಬಾರ್ದು ಪ್ರೀತು. ಹಾಗೆ ನಾನು ಅವಳನ್ನ ನೋಡ್ಕೋಬೇಕು ಅಂತ ಹಾಗೆ ನೋಡ್ಕೊಳ್ತೀನಿ ಕೂಡ. ದೇವ್ರು ನಮಗೆ ಕೊಟ್ಟಿರೋ ಒಂದು ಮಗುಗೆ ಎಲ್ಲ ಪ್ರೀತಿನೂ ದಾರೆ ಇರ್ತೀನಿ. ನಾನು ಅಷ್ಟೇ ಬ್ರೋ, ನಿನ್ನ ಮಗುನ ನನ್ನ ಮಗುವನ್ನ ಹತ್ರ ಪ್ರೀತಿ ಮಾಡ್ತೀನಿ. ನಾವು ಹೆತ್ತು ಮಗುಗೆ ತೋರಿಸೋ ಕಾಳಜಿ ಮಮತೆ ನಿನ್ನ ಮಗುಗೂ ತೋರಿಸ್ತೀವಿ. ಪ್ರತಿಯೊಂದು ಹೆಜ್ಜೆಯಲ್ಲಿ ಪ್ರತಿಯೊಂದು ವಿಷಯದಲ್ಲಿ ನಿಮ್ಮ ಮಗು ನಮ್ಮದೇ ಮಗು ಅನ್ನೋಷ್ಟರ ಮಟ್ಟಿಗೆ ಅದನ್ನು ಬೆಳೆಸೋದಕ್ಕೆ ಟ್ರೈ ಮಾಡ್ತೀವಿ. ದಟ್ ಇಸ್ ಮೈ ಪ್ರಾಮಿಸ್.
ಜನನಿಗೆ ಎಚ್ಚರ ಆಗೋ ಹೊತ್ತಿಗೆ ನನ್ನ ಮಗುನ ಅವಳ ಪಕ್ಕ ಮಲಗಿಸ್ತೀನಿ. ಇನ್ಮೇಲೆ ನನ್ನ ಮಗು ನನ್ನ ಯಜಮಾನ್ರ ಕನಸು ಜನನಿ ಮಗುವಾಗಿ ಬೆಳೀಲಿ. ಪಾರ್ವತಿ, ಏನ್ ಹೇಳ್ತಿದ್ಯಾ ಅನ್ನೋ ಪರಿಜ್ಞಾನ ಇದೆ ನಿನ್ಗೆ? ನಿನ್ ಮಗುನ ಜನನಿಗೆ ಕೊಡ್ತೀಯಾ? ಹೌದು, ಪೆಟ್ ಬಿದ್ದಿದ್ದು ನಿನ್ ಹೊಟ್ಟೆಗಲ್ಲ, ತಲೆಗೆ ಅನ್ಸುತ್ತೆ. ಸಾವಿತ್ರಕ್ಕ, ನೀನೇ ಹೇಳಿದ್ಯಲ್ಲ, ನಾನು ಹೊಟ್ಟೆಗೆ ಬಲವಾಗಿ ಪೆಟ್ಟು ಬಿದ್ದಿದ್ರಿಂದ ನನ್ನ ಮಗು ಉಳಿಯೋದಿಲ್ಲ ಅಂತ ಅನ್ಕೊಂಡಿದ್ರು ಅಂತ. ಆಗ್ಲೇ ಎಲ್ರು ಅರ್ಧ ನೋವು ತಿಂದಿರ್ತಾರೆ. ಈಗ ಹುಟ್ಟಿದ್ಮೇಲೆ ನನ್ನ ಮಗು ಹೋಯ್ತು ಅಂತ ಗೊತ್ತಾದ್ರು ಜನನಿ ಮಗು ಹೋಯ್ತು ಅನ್ನೋ ಹೊಸ ವಿಷಯ ಗೊತ್ತಾಗಿ ನೊಂದ್ಕೋತಾರಲ್ಲ, ಅಷ್ಟಂತೂ ಆಗೋದಿಲ್ಲ. ಅದಕ್ಕೆ ಸಾವಿತ್ರಕ್ಕ, ನನ್ನ ಮಗುನ ಜನನಿಗೆ ಕೊಟ್ಬಿಡ್ತೀನಿ. ಜನನಿ ಅಮ್ಮವ್ರ ಮಗು ಹೋಯೋದಕ್ಕೆ ನನಗೂ ದುಃಖ ಇದೆ. ಹಾಗಂತ ತಾನು ಹೆತ್ ಮಗುನ ಯಾರು ಇನ್ನೊಬ್ರಿಗೆ ಕೊಡ್ತಾರ? ಇಷ್ಟಕ್ಕೂ ನಿಂದೊಬ್ಬಳದೇ ಮಗು ಅಲ್ಲ ಇದು. ದೊಡ್ಡ ಯಜಮಾನ್ರಿಗೂ ಹಕ್ಕಿದೆ. ಅವಳೊಂದು ಮಾತು ಕೇಳ್ದೆ ನೀನು ಹೆಂಗೆ ಈ ನಿರ್ಧಾರ ತಗೋತೀಯಾ? ನಾನು ಈಗಲೇ ಈ ವಿಷಯನ ದೊಡ್ಡ ಯಜಮಾನ್ರಿಗೆ ಹೇಳ್ತೀನಿ. ಹೇಳಿದ್ರೆ ನನ್ನ ಮೇಲೆ ಆಣೆ. ನಿನ್ ಕಾಲಕ್ಕೆ ಬೀಳ್ತೀನಿ ಸಾವಿತ್ರಕ್ಕ. ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊ. ಯಜಮಾನ್ರಿಗೆ ನನ್ನಷ್ಟೇ ಜನನಿ ಮೇಲೆ ಪ್ರೀತಿ ಕಾಳಜಿ ಇದೆ. ಹಾಗಂತ ನಮ್ಮ ಮಗುನ ಜನನಿಗೆ ಕೊಡೋದಕ್ಕೆ ಒಪ್ಕೋತಾರೋ ಇಲ್ವೋ ನನಗೆ ಗೊತ್ತಿಲ್ಲ ಸಾವಿತ್ರಕ್ಕ. ನೋಡು, ಇವಾಗ ನಾನು ಯಾವ ಕಡೆಯಿಂದ ಯೋಚನೆ ಮಾಡಿದ್ರು ಜನನಿಗೆ ನನ್ನ ಮಗುನ್ ಕೊಡೋದ್ರಲ್ಲೇ ಎಲ್ರಿಗೂ ನೆಮ್ಮದಿ ಇರೋದು. ಈಗ ಪಾರ್ವತಿ ಈ ಮಗುನ ಜನನಿಗೆ ಕೊಟ್ಟು ಮುಂದೆ ಪಶ್ಚಾತ್ತಾಪ ಪಡೋದನ್ನ ನಿಲ್ಲಿಸ್ಬೇಕು ಅಂದ್ರೆ ಅವಳು ಗರ್ಭಕೋಶ ತೆಗೆದಿರೋ ವಿಷಯನ ಹೇಳಲೇಬೇಕು. ದಯವಿಟ್ಟು ಒಪ್ಕೋ ಸಾವಿತ್ರಕ್ಕ. ಏನು ಈ ಜನ್ಮಕ್ಕೆ ನನ್ಗೆ ಒಂದೇ ಮಗುನ ಆಗೋದು, ಇನ್ನೊಂದು ಮಗು ಆಗುತ್ತೆ ತಾನೆ? ಇಲ್ಲ ಪಾರ್ವತಿ, ಈ ಜನ್ಮದಲ್ಲಿ ಮತ್ತೆ ನಿನಗೆ ಮಗು ಆಗಲ್ಲ. ಏನ್ ಹೇಳ್ತಿದ್ಯಾ ಸಾವಿತ್ರಕ್ಕ ನೀನು? ನನ್ ಜನನಿಗೆ ಮಗು ಕೊಡಬಾರ್ದು ಅಂತ ಈ ರೀತಿ ಎಲ್ಲ ಸುಳ್ಳು ಹೇಳ್ಬೇಡ ನೀನು. ದೇವ್ರಣ್ಣೆ ನಿಜ ಪಾರ್ವತಿ. ಈ ಜಗದಲ್ಲಿ ಆ ದೇವರು ನಿನ್ನ ಹಣೆಗೆ ಒಂದೇ ಮಗು ಬರ್ದಿರೋದು. ಸದ್ಯಕ್ಕೆ ನಾವು ಮಗು ಅಥವಾ ತಾಯಿ ಇಬ್ಬರಲ್ಲಿ ಒಬ್ಬರನ್ನ ಮಾತ್ರ ಉಳಿಸೋದಿಕ್ ಸಾಧ್ಯ. ನಿಮ್ ಮಿಸಸ್ಗೆ ಹೊಟ್ಟೆಗೆ ಪೆಟ್ಟು ಬಿದ್ದಿರೋದ್ರಿಂದ ಅವ್ರ ಗರ್ಭಕೋಶನ ತೆಗಿಬೇಕಾಗತ್ತೆ. ಈ ಹೆರಿಗೆ ನಂತರ ಅವ್ರು ಮತ್ತೆ ಎಂದಿಗೂ ಗರ್ಭ ಧರಿಸಲ್ಲ. ಪರವಾಗಿಲ್ಲ ಪಾರುಗ್ ನನಗ್ ಪಾರು ಅನ್ನೋವಾಗ ನಾವು ಬದುಕ್ತೀವಿ. ದಯವಿಟ್ಟು ಪಾರ ಉಳಿಸ್ಕೊಡಿ ಡಾಕ್ಟರ್, ಅದನ್ನು ಉಳಿಸ್ಕೊಡಿ.
ಈಗ ಆಲ್ಮೋಸ್ಟ್ ನಮ್ಮ ಮಕ್ಕಳಿಗೆ ಎಲ್ಲ ಐಟಮ್ಸ್ ಪರ್ಚೇಸ್ ಮಾಡೋದಾಯ್ತು. ಒಂದೊಂದು ಬಾಕಿ ಇದೆ. ಏನ್ ಪ್ರೀತು? ಬೇಬಿ ಮಿನಿ ಜಿಮ್ನ ಸೆಟಪ್ ಮಾಡಬೇಕು. ಮಕ್ಳಿಗೆ ಯಾವ ಜಿಮ್ ಪ್ರೀತು? ಬ್ರೋ, ನಾವು ಹೋಗ್ತೀವಲ್ಲ ಆ ಜಿಮ್ ಅಲ್ಲ. ಈಗ ತೊಟ್ಲಿಗೆ ನಾವು ಮುದ್ದಾಗಿರೋ ಗೊಂಬೆಗಳನ್ನ ಕಟ್ತೀವಿ. ಆಗ ಮಕ್ಕಳುಗಳು ಅದನ್ನ ಮುಟ್ಟಕ್ಕೆ ಹಿಡಿಯಕ್ಕೆ ಅಂತ ಕೈ ಮುಂದೆ ಮಾಡ್ತವೆ, ಒದೆಯಕ್ಕೆ ಅಂತ ಕಾಲನ್ನ ಸ್ಟ್ರೆಚ್ ಮಾಡ್ತವೆ. ಆಗ ಕೈ, ಕಾಲು, ಕುತ್ತಿಗೆ ಎಲ್ಲ ಮೂವ್ ಆಗುತ್ತೆ. ಇವಾಗ ನಾವು ಹೋಗಿ ಜಿಮ್ಮಲ್ಲಿ ಹೆಂಗ್ ವರ್ಕೌಟ್ ಮಾಡ್ತೀವಿ ಆ ತರ ವರ್ಕೌಟ್ ಎಲ್ಲ ಮಕ್ಕಳಿಗೆ ತೊಟ್ಲಲ್ಲಿ ಆಗ್ಬಿಡುತ್ತೆ ಬ್ರೋ. ಆಮೇಲೆ ಗುಲ್ಗಂಜಿ ತಗೊಳ್ಳೋದು ಮಿಸ್ ಮಾಡೋದು ಬೇಡ. ಈ ಗೊಂಬೆಗಳು ಗುಲ್ಗಂಜಿನೇ ಮಕ್ಕಳಿಗೆ ಜಿಮ್ ತಾನೆ. ಸೂಪರ್ ಪ್ರೀತು, ಅಪ್ಪ ಮೊದ್ಲು ತಗೋಣ. ಬ್ರೋ, ಜನನಿಗೆ ಈ ಥರ ಟೆಡಿ ಅಂದರೆ ತುಂಬ ಇಷ್ಟ. ಸೊ ನನ್ನ ಮಗು ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಬ್ರೋ. ನನ್ನ ಕಡೆಯಿಂದ ನನ್ನ ಮಗುಗೆ ಒಂದೇ ಒಂದು ಟೆಡಿ ತೊಗೊಳ್ತೀನಿ ಬ್ರೋ. ಓಹೋ, ನನ್ನ ತಮ್ಮ ದೊಡ್ಡವನಾಗ್ಬಿಟ್ಟ, ಜವಾಬ್ದಾರಿ ಇರೋ ಅಪ್ಪ ಆಗ್ಬಿಟ್ಟ. ಈ ಜವಾಬ್ದಾರಿ ಯಾವಾಗಲೂ ಹಾಗೆ ಉಳಿಲಿ ಪ್ರೀತು. ತಗೋ ತಗೋ ತಗೋ. ಸರಿ ಬ್ರೋ. ಹಾಸ್ಪಿಟ್ಲಿಗೆ ಹೋಗ್ತಿದ್ದಾಗೆ ನನ್ನ ಕಂದಮ್ಮನು ನಾನು ಇದೇ ಥರ ಎತ್ಕೋಬೋದಲ್ವಾ? ನೆನ್ಸ್ಕೊಂಡ್ರೆ ಒಂಥರ ರೋಮಾಂಚನ ಆಗ್ತಿದೆ. ಗರ್ಭಕೋಶ ತೆಗ್ದಿರೋ ವಿಷಯ ಗೊತ್ತಾದ್ರೆ ನೀನು ತಡ್ಕೊಳಲ್ಲ. ಈಗಲೇ ಅದನ್ನು ಯಾರು ಹೇಳಬೇಡಿ. ಮುಂದಕ್ಕೆ ಒಂದು ದಿವಸ ಅವಳಿಗೆ ಗೊತ್ತಾಗುತ್ತೆ, ಆವಾಗ ಸಮಾಧಾನ ಮಾಡಿದ್ರೆ ಆಯ್ತು ಅಂತ ಅಖಿಲಮ್ಮ ಅವ್ರು ಹೇಳಿದ್ರು. ಈಗ ನೀನು ಈ ಮಗುನ ಕೊಡೋ ನಿರ್ಧಾರದಿಂದ ಹಿಂದಕ್ಕೆ ಸರಿಲಿ ಅಂತ ಈ ವಿಷಯನ ಹೇಳ್ಬಿಟ್ಟೆ ಬಾರು. ದಯವಿಟ್ಟು ಕ್ಷಮಿಸಮ್ಮ. ಆದರೂ ಗರ್ಭಕೋಶ ತೆಗ್ದಿರೋ ವಿಷಯನ ನೀನು ಮನ್ಸಿಗೆ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀನು ಆಸೆ ಪಟ್ಟಿದ್ದೆ ಒಂದು ಮಗು, ಆ ದೇವ್ರು ಕೊಟ್ಟಿದ್ದೆ ಒಂದು ಮಗು ಅಂತ ಖುಷಿಯಾಗಿ ಬೆಳೆಸಿದ್ರೆ ಆಯ್ತು. ಎಷ್ಟೋ ಜನ ಅವರು ಸ್ವಂತ ಕಾರಣದಿಂದಾಗಿ ಒಂದೊಂದೇ ಮಗು ಮಾಡ್ಕೋತಾರೆ. ನಿಂದು ಹಾಗೆ ಅಂತ ಅನ್ಕೋ. ದೇವ್ರು ಕೊಟ್ಟಿರೋ ಈ ಮಗುನ ಕೊನೆವರೆಗೂ ನಿನ್ನ ಜೊತೆಲೇ ಉಳಿಸ್ಕೊಳ್ಳೆ. ಈ ಜನ್ಮದಲ್ಲಿ ನೀನು ಮತ್ತೆ ಮಗುನ ಪಡೆಯೋಕ್ಕಾಗಲ್ಲ ಅನ್ನೋ ಸತ್ಯ ನಿನಗೆ ಗೊತ್ತಾಗಿದೆ. ಈಗಲಾದರೂ ಜನನಿ ಅಮ್ಮವ್ರಿಗೆ ಈ ಮಗುನ ಕೊಡೋ ಯೋಚನೆನ ಕೈ ಬಿಟ್ಬಿಡು ಬಾರು. ಮತ್ತೆ ನಾನು ಮಕ್ಕಳನ್ನ ಪಡೆಯೋ ಅದೃಷ್ಟನ ಕಳ್ಕೊಂಡಿರ್ಬೋದು, ಆದರೆ ಜನನಿಗೆ ಮಗು ಕೊಡೋ ವಿಷಯದಲ್ಲಿ ಯಾವುದೇ ಬದಲಾವಣೆನೂ ಇಲ್ಲ. ಆಡ್ಬೇಡ. ಜನನಿ ಅಮ್ಮ ಇವತ್ತಿಗೆ ಮಗುನ್ ಕಳ್ಕೊಂಡಿರ್ಬೋದು, ಆದ್ರೆ ಮುಂದಕ್ಕೆ ಅವ್ರಿಗೆ ಮಗು ಆಗೋ ಸಾಧ್ಯತೆ ಇದೆ. ಆದ್ರೆ ನಿನಗೆ ಇನ್ ಮುಂದೆ ನನಗೆ ಮಕ್ಕಳಾಗೋದಿಲ್ಲ. ಈಗ ನನ್ನ ಮಗುನ ನಾನು ಜನನಿಗೆ ಕೊಟ್ರೆ ಜೀವನ ಪೂರ್ತಿ ನಾನು ತಾಯಿತನದ ಸುಖನ ಅನುಭವಿಸೋದಕ್ಕಾಗೋದಿಲ್ಲ. ಈ ಸತ್ಯ ನನಗೆ ಗೊತ್ತಿದೆ ಸಾವಿತ್ರಕ್ಕ. ಆದರೂ ನನಗೆ ನನ್ನ ಸುಖಕ್ಕಿಂತ ನನ್ನ ತಂಗಿ ಸುಖ ನೆಮ್ಮದಿನೇ ಮುಖ್ಯ. ಮಗು ಯಾರ್ದಾದ್ರೆ ಏನ್ ಸಾವಿತ್ರಕ್ಕ? ಅರ್ಸನ್ ಕೋಟೆ ಕುಡಿತಾನೆ. ಇನ್ ಮುಂದೆ ನನ್ನ ಮಗು
ಜನನಿ ಮಗುವಾಗಿ ಬೆಳೆಯುತ್ತೆ. ನೋಡು, ಈ ವಿಷಯ ನನ್ನ ನಿನ್ನ ನಡುವೆ ಮಾತ್ರ ಇರಬೇಕು. ಇದು ನೀನ್ ಯಾರಿಗೂ ಹೇಳ್ಬಾರ್ದು. ಯಾರಿಗೂ ಹೇಳಲ್ಲ ಅಂತ ಮಾತು ಕೊಡು ಸಾವಿತ್ರಕ್ಕ. ಕೊಡು ಸಾವಿತ್ರಕ್ಕ.